ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ನ್ಯೂಸ್ಗೆ ಸ್ವಾಗತ. 20-30 ವರ್ಷದಿಂದ ವಾಸವಿದ್ದರೂ ಪಟ್ಟ ಕೊಡಲು ಅಧಿಕಾರಿಗಳು ಸತಾಯಿಸುತ್ತಿದ್ದಾರೆ. ಶಾಸಕರು ಹೇಳಿದರೂ ಅಧಿಕಾರಿಗಳು ಗಮನ ಹರಿಸುತ್ತಿಲ್ಲ ಎಂದು ಬೆಳಗಲಿ ಗ್ರಾಮಸ್ಥರು ಪ್ರತಿಭಟನೆ ಮಾಡಿದರು. ಶಿಗ್ಗಾಂವ ತಾಲೂಕಾ ದಂಡಾಧಿಕಾರಿಗಳ ಎದುರು ಪ್ರತಿಭಟಿಸಿ ಮಾತನಾಡಿದ ಗ್ರಾಮದ ಮಹಿಳೆ ಮಂಜುಳಾ, ನಮಗೆ ಪಟ್ಟ ಕೊಡಲು ಅಧಿಕಾರಿಗಳು ಹಿಂದೇಟು ಹಾಕುತ್ತಿದ್ದಾರೆ, ಆದಷ್ಟು ಬೇಗ ನಮಗೆ ಪಟ್ಟ ನೀಡಬೇಕು ಎಂದು ಮನವಿ ಮಾಡಿಕೊಂಡರು. ಪ್ರತಿಯೊಂದು ಹೇಳ್ತಾರೆ, ಮಾಡ್ತೀನಿ ಅಂತಾರ, ಮಾಡೋದಿಲ್ಲ. ಏನಾರ ಹೇಳಿದ್ರೆ ನಿಜ ಹೇಳ್ತಾರೆ. ಮತ್ತೆ ಇಷ್ಟು ವರ್ಷ ನಾವು ಹೆಂಗೆ ಜೀವನ ಮಾಡ್ಬೇಕ್ರಿ ಅಲ್ಲಿ? ಹೌದಿಲ್ರಿ? ಈಗ ಮನೆ ಅಂತಿರ್ಬೇಕಲ್ಲ, ಎಲ್ಲರೂ ಹೊಲ ಉಳಿದ್ರ ಮನಿ ಅಂತಂತ ನಮ್ದು ಅನ್ನೋದು ಏನೂ ಇಲ್ರಿ ನಮ್ಗೆ. ಅಲ್ಲಿ ನಾವು ದುಡ್ಕೊಂಡು ತಿನ್ನಾಕತ್ತೇವೆ ಅಂದ್ರೆ ಒಂದು ಸೂರು ಬ್ಯಾಡ್ರಿ ನಮ್ಗೆ, ಅದೊಂದು ಮಾಡಿಕೊಡಿ ಅಂತ ಮನವಿ ಮಾಡಾಕತ್ತೇನ್ರಿ ನಾನು. ಇದೇ ವೇಳೆಯಲ್ಲಿ ಕಾಂಗ್ರೆಸ್ ಪ್ರಚಾರ ಸಮಿತಿಯ ಸದಸ್ಯರು ಹಾಗೂ ವಕೀಲರಾದ ಬಸವರಾಜ್ ಅವರು ಮಾತನಾಡಿ, ಸರ್ಕಾರ ಕಂದಾಯ ಗ್ರಾಮದಡಿ ಎಲ್ಲರಿಗೂ ಪಟ್ಟವನ್ನು ವಿತರಿಸುತ್ತಿದೆ, ಆದರೆ ಅಧಿಕಾರಿಗಳು ಮಾತ್ರ ನಿರ್ಲಕ್ಷ್ಯ ಮಾಡುತ್ತಿದ್ದಾರೆ ಎಂದು ಹೇಳಿದರು. ಒಂದು ವೇಳೆ ಅಧಿಕಾರಿಗಳು 45 ದಿನಗಳ ಒಳಗೆ ಸಮಸ್ಯೆಯನ್ನು ಬಗೆಹರಿಸದೇ ಇದ್ದಲ್ಲಿ ಉಗ್ರವಾದ ಹೋರಾಟ ಮಾಡುತ್ತೇವೆ ಎಂದು ಎಚ್ಚರಿಕೆ ಕೂಡ ನೀಡಿದರು. 30-40 ಅವ್ರ ಮನಿ ಕೊಡ್ರಿ ಅಂತೇಳಿ ಅವ್ರು ಗುಡ್ಸಲ್ದಾಗರ ಇರ್ಲಿ ಎಲ್ಲರೂ ಇರ್ಲಿ ನಮ್ಗೆ ಸಂಬಂಧ ಇಲ್ಲ. ಅದನ್ನ ಆದೇಶವನ್ನ ಕಂದಾಯ ಸಚಿವರು ಮಾಡ್ರ, ಡಿಸಿ ಅವರು ಮಾಡ್ರ. ಡಿಸಿ ಅಂತ ಹೊಳ್ಳಿ ನೋಡಿಲ್ಲ ನಾನು. ತಾಲೂಕಿನ ಶಿವ ಅಂತ ಯಾರ ಮೇಡಮ್ ಅದ, ಶಿವ ಬಂದಾಳಪ್ಪ ಒಮ್ಮೆ ಬಂದೇಲಕ್ಕಿ ಶಿವ ಮಕ್ಕಳ ನೋಡಿಲ್ಲ. ಅದಕ್ಕೆ ಅಂತ ನೀ MLA ಇದಾರ, MP ಇದಾರ, ಸರ್ಕಾರ ಇರೈತಿ. ಇವ್ರ ಅಧಿಕಾರಿಗಳಲ್ಲಿ ಹೋಗಿ ಜಗನ್ನಾಗ ಹೋಗಿ ಮಾಡಕ್ ಏನಾಗೈತಿ? ಒಂದ್ ಅಧಿವೇಶನ ಮಾಡಿದ್ವಿ ಬೆಳಗಾವದಾಗ, ಅವಾಗ ಕಂದಾಯ ಗ್ರಾಮ ಅಂತ ಎಮರ್ಜೆನ್ಸಿ ಸಬ್ ರಿಜಿಸ್ಟರ್ ಆಫೀಸ್ ಮಾಡಿ ಕೊಟ್ರು, ಹೋಗ್ತೇವೆ ನಾವು. ಇಲ್ಲಿ ಬೆಳಗಲಿ ಮತ್ತು ಗಂಜಿಗಿಟ್ಟಿ ಗ್ರಾಮದಾಗ ಇನ್ನೂ ಕಂದಾಯ ಗ್ರಾಮ ಮಾಡುವಂತ ಗ್ರಾಮಗಳು ಅದಾವು. ನಾವೇನಂತೀವಿ, ಬೇರೆ ಹೊಲ ಇದ್ರು ಬೇಡ ನಮ್ಗೆ. ಸರ್ಕಾರಿ ಜಮೀನ್ ಒಳಗೆ ಯಾರು ಬಡವ್ರು ವಾಸ ಹಾಕಾರ, SC ST ಇರಲಿ, ಯಾರು ಇರ್ಲಿ, ಯಾರು ಜಾತಿ ಇರಲಿ, ಅವ್ರು ವಾಸ ಹಾಕಾರ ಅಂದ್ರೆ ಅವ್ರು ಇಷ್ಟು ವರ್ಷಗಳಿಂದ ವಾಸ ಇರ್ತಾರ, ಅವ್ರಿಗೆ ಅದನ್ನ ಅವ್ರಿಗೆ ಹಕ್ಕುಪತ್ರ ಕೊಡ್ರಿ ಅಂತೇಳಿ ನಾವು ಒಂದು ತಹಶೀಲ್ದಾರ್ ಎಕ್ಸ್ಪೆಷಲಿ ಮೊದಲು ರವಿ ಸರ್ ಇದ್ರೆ ಪಟ್ ಮಾಡಿ ಹೋಗಿದ್ಬಿಟ್ರೆ ಸಾವಿರಾರು ಮಾಡಿದ್ರು. ಈ ವೇಳೆಯಲ್ಲಿ ಗ್ರಾಮಸ್ಥರು ಹಾಗೂ ಇತರರು ಇದ್ದರು. ಸಂಬಂಧಪಟ್ಟ ಇವರು, ಸಂಬಂಧಪಟ್ಟ PDO ಅವರು, ಸಂಬಂಧಪಟ್ಟ ತಹಶೀಲ್ದಾರ್ ಮಾನ್ಯ ಶಾಸಕರ 3 ಸಾರಿ ಭೇಟಿ ನಮ್ಮ ಗ್ರಾಮ ಲೆಕ್ಕಾಧಿಕಾರಿಗೆ ಮತ್ತು ತಹಶೀಲ್ದಾರ್ ಸಾಹೇಬರಿಗೆ ಫೋನ್ ಮುಖಾಂತರ ತಿಳಿಸಿ ಹೇಳಿದ್ರೆ ಅಲ್ಲಿ ಒಂದು ಬೇರೆ ತೆಂಗಿನ ಗಿರಿ ಹಾಕೊಂಡು ನಿಂತ್ಕೊಂಡ್ರು, ಬೇರೆ ತೆಂಗಿನ ಅಲ್ಲಿ ವಾಸವಾದಾರ ಅಂದ್ರೆ ಅವ್ರಿಗೆ ಮಾಡಿಕೊಡ್ರಿ ಅಂತೇಳಿ ಮಾನ್ಯ ಪಠಾಣ್ ಸಾಹೇಬ್ರ ಹೇಳ್ಯಾರ. 3 ಸಾರಿ ಭೇಟಿ ಆಗ್ಯಾವ್ರಿ. ಇಲ್ಲಿ ಬಂದಾರೆ ತಲಾಟೆ ಅವ್ರು ಬಂದು ಅವ್ರು ಏನ್ ಮಾಡ ಅಂತಾರ್ರಿ, ಅಲ್ಲಿ ಬರ್ತಾರ ಮೇನ್ ಇದ್ದಾರ ಮನಿ ನೋಡಿದ್ರೆ ಫಸ್ಟಿಗೆ ಮಾಡಿದ ಮನಿ ಅಲ್ಲಿ ಒಂದು 13-14 ಮನಿ ಅದಾವ ಸರ್. ಇವಾಗ ಪ್ರೆಸೆಂಟ್ ಇರೋದು ಒಂದು 120 ಮನಿ ಆಗ್ಯಾವ ಸರ್. ಅಲ್ಲಿ ಗುಡಿಸ್ಲಾಕೊಂಡ್ರ ದುಡ್ಡು ಇದ್ದರು ಮನೆ ಸೌಕರ್ಗಿದ್ದರು ಅಂಚಿನ ತಾಟಿಸ್ಲಾಕ ಮಾಡ್ಕೊಂಡು ಅದಾರ ಸರ್. ಈಗ ಸದ್ಯ ನಾವು ತಗಡು ಗುಡಿಸ್ಲಾಕೊಂಡು ಇದ್ದರಿಗೆ ಮಾಡಿ ಕೊಡ್ರಿ ಅವ್ರಿಗೆ ಪಠಾಣ್ ಸಾಹೇಬ್ರು 3 ಸಾರಿ ಹೇಳ್ಯಾರ ಇವ್ರಿಗೆ, ಆದ್ರೂ ಇವ್ರು ಮೀನಾಂಶ ಮಾಡ ಅಂತಾರೆ ಅಧಿಕಾರಿ. ಬೆಳಗಲಿ ಗ್ರಾಮ ಹಿರೇಮಶೆಟ್ಟಿ ಗ್ರಾಮ ಪಂಚಾಯತಿ ಅಂತ ಬೆಳಗಲಿ ಗ್ರಾಮ ಗೋಮಾಳ ಜಿಲ್ಲೆಯಲ್ಲಿ ನಾವು ಮನೆ ಮಾಡ್ಕೊಂಡಿದ್ದೇವೆ. ಅದು 20 ವರ್ಷಗಟ್ಟಲೆ ಆದರೂ ನಮ್ಮ ತಾಬಾ ಪಟ್ಟ ಆಗಿಲ್ಲ. ಅದಕ್ಕೋಸ್ಕರ ಹೋರಾಡಕತ್ತಿದ್ದೀವಿ. ಅದನ್ನು ಯಾಕೋ ಏನೋ ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡಕತ್ತಿದ್ದಾರೆ. ಸಾಹೇಬ್ರ ಗಮನಕ್ಕೂ ಹೋಗಿದ್ದೀವಿ. ಈಗ 100 ಬರೀ ಅಡ್ಡಾಡೀವಿ, ಆದರೂ ಕೆಲಸ ಆಗಿಲ್ಲ. ಆ ಸಂಬಂಧ ಇಲ್ಲಿ ಆಫೀಸಿಗೆ ಬಂದು ನಾವೆಲ್ಲ ಕೇಳಾಡ್ತಾ ಹೋಗ್ತೀವಿ. ಅದನ್ನೊಂದು ರೀತಿ ನಮ್ಮ ತಾಬಾ ಪಟ್ಟ ಮಾಡಿಬಿಟ್ಟು ಭಾಳ ಚಲೋ ಆಗ್ತೈತಿ. ಅದು ಇನ್ನೂ ಏನು ಮಾಡಿ ಕೊಡ್ಬೋದು ಏನೋ ಬಟ್